ಎಲ್ಲಿಗೆ ಹೋಗ್ತಿದ್ಯಾ ವಸು? ಅದು ಅಕ್ಕ, ಒಂದ್ ನಿಮಿಷ ಬಂದೇ ಇರು. ಅಯ್ಯೋ, ಯಾಕಮ್ಮ ಅಷ್ಟು ಗಾಬರಿ ಆಗಿದ್ಯಾ? ಏನಾದ್ರೂ ಸಮಸ್ಯೆನಾ? ಹಾಗೇನಿಲ್ಲ ಬಾವಾ, ಅರ್ಜೆಂಟ್ ಕೆಲ್ಸ ಬಂದಿತ್ತು, ಬೇಗ ಹೋಗ್ಬೇಕು. ಏನೋ ಅಂತ ಅರ್ಜೆಂಟ್ ಕೆಲ್ಸ ನಮಗೂ ಹೇಳ್ಬೋದಲ್ಲ? ಅದು ಅದು ಚಿಕ್ಕ ಕೆಲ್ಸನೇ ಚಿಕ್ಕಮ್ಮ. ಚಿಕ್ಕದೋ ದೊಡ್ಡದೋ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಹೋಗ್ ಬಂದ್ಮೇಲೆ ಹೇಳ್ತೀನಿ. ಈಗಲೇ ಹೇಳ್ಬೋದಲ್ಲ ಅದಕ್ಕೆ. ಬೆಳಿಗ್ಗೆ ಅಣ್ಣ ಹೋದ, ಈಗ ನೀವು ಹೋಗ್ತಿದ್ದೀರಾ. ನೀವಿಬ್ರು ಸೇರಿ ಏನ್ ಮಾಡ್ತಿದ್ದೀರಾ? ನಾವೇನ್ ಮಾಡ್ತೀವಿ ಅಖಿಲ್? ಏನೋ ಒಳಸಂಚು ಮಾಡ್ತಿರೋ ಹಾಗಿದೆ. ಏನ್ ಒಳಸಂಚು ಚಿಕ್ಕಮ್ಮ? ಇಲ್ಲ ಅಂದ್ರೆ ಇನ್ನೇನು? ಯಾಕಷ್ಟು ಟೆನ್ಷನ್ ಆಗ್ತಿದ್ಯಾ ಅಕ್ಕ? ಟೆನ್ಷನ್ ಯಾಕೆ? ಏನಾಯ್ತು ಮಮ್ಮಿ? ಏನಿಲ್ಲ ರಾಕಿ, ನಾನು ಈಗ್ಲೇ ಬರ್ತೀನಿ. ಎಲ್ಲಿಗೂ ಮಮ್ಮಿ? ನಾನು ಬರ್ತೀನಿ. ಬೇಡ ರಾಕಿ, ನೀನ್ ಮನೇಲೇ ಇದ್ದು ದೊಡ್ಡಮ್ಮಂಗು ದೊಡ್ಡಪ್ಪಂಗು ಚಿಕ್ಕಪ್ಪ ಚಿಕ್ಕಮ್ಮಂಗು ಅಜ್ಜಿಗೂ ಏನ್ ಬೇಕು ಅಂತ ನೋಡ್ಕೋ, ಸರಿನಾ? ನಮಗೇನು ಬೇಡ, ಮೊದಲು ನೀನ್ ಎಲ್ಲಿಗೆ ಹೋಗ್ತಿದ್ಯೋ ಹೇಳು. ಏನಾದ್ರೂ ಸಮಸ್ಯೆ ಇದ್ರೆ ಹೇಳಮ್ಮ, ನಾನು ಬರ್ತೀನಿ. ಏನೂ ಇಲ್ಲ ಬಾವಾ. ನೀನಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದನ್ ಯಾವತ್ತೂ ನೋಡಿಲ್ಲ ವಸು. ನನ್ಗ್ಯಾಕೋ ಭಯ ಆಗ್ತಿದೆ. ನಮ್ಮಿಂದ ಏನಾದ್ರೂ ಮುಚ್ಚಿಡ್ತಿದ್ಯಾ? ಹಾಗೇನಿಲ್ಲ ಅಕ್ಕ, ಅವಾಗ್ಲೇ ಮಾರ್ಕೆಟ್ ಅಲ್ಲಿ ತರಕಾರಿ ತಗೊಳ್ಳುವಾಗ ಪರ್ಸ್ನ ಅಲ್ಲೇ ಮರ್ತ್ ಬಂದ್ಬಿಟ್ಟೆ. ಆ ಪರ್ಸಲ್ ಎಷ್ಟು ದುಡ್ಡಿದ್ಯೋ? 100-200 ಇರ್ಬೋದು ಹಾರಿಕಾ. ಆ ಚಿಲ್ಲರೆ ಕಾಸಿಗೆ ಇಷ್ಟೊಂದು ಟೆನ್ಷನ್ ಆಗ್ತಿರೋದು? ಬೇಗ ಹೋಗಿ, ಇಲ್ಲ ಅಂದ್ರೆ ಆ ಖಜಾನೆನ ಯಾರಾದ್ರೂ ಕೊಳ್ಳೆ ಹೊಡೆದು ಬಿಡ್ತಾರೆ. ಹೋಗು ಹೋಗು ಹೋಗು. ಬರ್ತೀನಕ್ಕ. ಎಲ್ಲೋ ಕೋಟಿ ರೂಪಾಯಿ ಬಿಟ್ಟಿರೋ ತರ ಎಷ್ಟು ಟೆನ್ಷನ್ ಆಗ್ತಿದ್ದಾಳೆ. ಕೋಟಿ ರೂಪಾಯಿ ಆದ್ರೂ 10 ರೂಪಾಯಿ ಆದ್ರೂ ದುಡ್ಡೇ ಹಾರಿಕಾ. ಅದು ಇಲ್ದಾಗ್ಲೇ ಅದ್ರ ಬೆಲೆ ಗೊತ್ತಾಗೋದು. ಏನೋ ಬಿಡಮ್ಮ, ದೊಡ್ಡೋಳಾಗಿ ನೀನು ಗೊತ್ತಿರೋ ಅಷ್ಟು ಹಾರಿಕಾಗೆಲ್ ಗೊತ್ತಿರುತ್ತೆ? ನಿಜಾತೆ, ಅಣ್ಣಂಗೆ ಗೊತ್ತಿರೋಷ್ಟು ನನಗೂ ಗೊತ್ತಿಲ್ಲ. ಈ ಕಿಡ್ನಿ ಡೋನರ್ ನನ್ ಮಗ ಕಿಡ್ನಿ ಕೊಡ್ದಿರೋ ತರ ಹೆಂಗ್ ತಡೆಯೋದು? ತಡೆದ್ರೆ ಅದಕ್ಕೇನು ಸಾಯ್ತಾಳೆ, ಆ 20 ಲಕ್ಷನೂ ಉಳಿಯುತ್ತೆ. ಏನಿವ್ರು ಫೋನ್ ತೆಗಿತಿಲ್ವಲ್ಲ? ಸಾಲ ತೀರ್ಸೋದಕ್ಕೆ ಅಂಗಾಂಗ ದಾನ ಮಾಡೋಕೆ ತೀರ್ಮಾನ ಮಾಡಿದಾರ. ನನಗೊಂದು ಮಾತು ಹೇಳಿಲ್ವಲ್ಲ, ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ದೆ ಕೇಳ್ದೆ ಹೊರಟಿದ್ದಾರೆ. ಹೀಗಾದ್ರೂ ಮಾಡಿ ಕಿಡ್ನಿ ಕೊಡೋದನ್ನ ತಡಿಬೇಕು. ಅಣ್ಣ, ಸ್ವಲ್ಪ ಫಾಸ್ಟಾಗಿ ಹೋಗ್ತೀರಾ? ಸರ್, ನಿಮ್ ರಿಪೋರ್ಟ್ ಬಂದಿದೆ, ಎಲ್ಲ ಪಾಸಿಟಿವ್ ಆಗೇ ಇದೆ. ಪೇಷಂಟ್ಗೆ ನಿಮ್ ಕಿಡ್ನಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಥ್ಯಾಂಕ್ ಯು ಡಾಕ್ಟರ್. ಸರ್ಜರಿ ಯಾವಾಗ ಮಾಡ್ತೀರಾ? ಸ್ವಲ್ಪ ಪೇಪರ್ ವರ್ಕ್ ಮಾಡಬೇಕು. ಐ ಮೀನ್, ನೀವು ಯಾರ್ದೋ ಬಲವಂತಕ್ಕೋ ಹೆದರಿಕೆಯಿಂದನೋ ದುರಾಸೆಗೆ ಬಲಿಯಾಗಿದ್ದಕ್ಕೋ ನಿಮ್ ಆರ್ಗನ್ ಡೊನೇಟ್ ಮಾಡ್ತಿಲ್ಲ ಅಂತ ಸೈನ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಯಾವುದೇ ಲೀಗಲ್ ಇಶ್ಯೂಸ್ ಬರ್ದೇ ಇರೋ ತರ. ಹೈನೋ ಡಾಕ್ಟರ್, ಎಲ್ಲಿ ಸೈನ್ ಮಾಡಬೇಕು ಅಂತ ಹೇಳಿ. ಇದನ್ ತಗೊಳ್ಳಿ. ಸೈನ್ ಮಾಡೋಕ್ಕೂ ಮುಂಚೆ ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ. ಇವಾಗ್ಲೂ ನೀವು ವಿತ್ಡ್ರಾ ಮಾಡ್ಕೋಬಹುದು.
ನಾನು ಎಲ್ಲನೂ ಯೋಚನೆ ಮಾಡ್ಕೊಂಡೇ ಬಂದಿರೋದು ಡಾಕ್ಟರ್. ನನಗೋಸ್ಕರ ಅಲ್ಲೊಂದು ಅವಶ್ಯಕತೆ, ಇಲ್ಲೊಂದು ಪ್ರಾಣ ಕಾಯ್ತಿರ್ಬೇಕಾದ್ರೆ ನಾನು ತಡ ಮಾಡಲ್ಲ. ಥ್ಯಾಂಕ್ ಯು. ಸರ್ಜರಿ ಆದ ಕೂಡಲೇ ನಿಮಗೆ ಪೇಮೆಂಟ್ ಮಾಡ್ತಾರೆ. ಇಟ್ಸ್ ಓಕೆ. ದೇವ್ರೆ, ಈ ಆಪರೇಷನ್ ಫೇಲ್ ಆಗ್ಬೇಕು, ಆ ಮುದುಕಿ ಸಾಯ್ಬೇಕು. ಡಾಕ್ಟರ್, ಕಂಗ್ರ್ಯಾಚುಲೇಷನ್ಸ್, ಆಪರೇಷನ್ ಸಕ್ಸಸ್. ಸ್ವಲ್ಪ ಹೊತ್ತಾದ್ಮೇಲೆ ರೂಮಿಗೆ ಶಿಫ್ಟ್ ಮಾಡ್ತೀವಿ. ಮೇಡಮ್ನ ಹೋಗಿ ನೋಡಿ. ಥ್ಯಾಂಕ್ ಯು ಡಾಕ್ಟರ್. ಡೋನರ್ ಹೇಗಿದ್ದಾರೆ? ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ, ಬಂದ್ಮೇಲೆ ಮಾತಾಡ್ಸಿ. ಊಟ ಆಯ್ತಾ ರಾಕಿ? ಯಾವಾಗ್ಲೂ ಆಯ್ತು ಡ್ಯಾಡಿ. ನಿಮ್ಮನ್ನ ಏನೋ ಕೇಳಬೇಕು ಅಂತ ಇದ್ದೆ ನಾನು. ಏನ್ ರಾಕಿ? ಇವತ್ ಸಂಜೆ ನನ್ನನ್ನು ತಂಗಿರ್ನ ಪಾರ್ಕ್ ಕರ್ಕೊಂಡು ಹೋಗ್ತೀರಾ? ನಾವು ಪಾರ್ಕಲ್ಲಿ ಆಟಾಡಿ ತುಂಬಾ ದಿನ ಆಯ್ತು. ಅದು ಡ್ಯಾಡಿ ಸುಸ್ತಾಗಿ ಬಂದಿದ್ದಾರೆ ಕಂದ. ಇವತ್ತು ಪಾರ್ಕ್ ಬೇಡ, ನಾಳೆ ಯಾವತ್ತಾದ್ರೂ ಹೋಗೋಣ. ಆಯ್ತು ಮಮ್ಮಿ. ಹಾಗಾದ್ರೆ ನಾನು ತಂಗಿರು ಮನೆಯಲ್ಲಿ ಆಟ ಆಡ್ತೀವಿ. ನೀವ್ ಹೋಗಿ ರೆಸ್ಟ್ ತಗೊಳ್ಳಿ ಡ್ಯಾಡಿ. ನೀವ್ ಫ್ರೆಶ್ ಆಗಿ ನಾನ್ ಕಾಫಿ ತಗೊಂಡ್ ಬರ್ತೀನಿ. ಕಾಫಿ ಬೇಡ ಹೊಸೋರೆ, ಜ್ಯೂಸ್ ಇದ್ರೆ ಕೊಡಿ. ಸರಿ ಆಯ್ತು. ಅಭಿನ್ ಅಡ್ಗೆಲಿ ಏನೋ ವ್ಯತ್ಯಾಸ ಕಾಣಿಸ್ತಿದ್ಯಲ್ಲ. ಅವನ್ಗ ಆರೋಗ್ಯ ಸರಿ ಇಲ್ವಾ? ತಗೊಳ್ಳೋ, ಆ ಪೇಪರ್ ಮೇಲೆ ಆಸೆ ಪಟ್ಟಿದ್ಯಲ್ಲ, ಪೇಪರ್ಸ್ ತಗೊಂಡು ನಿಂಗೆ ಇಷ್ಟ ಬಂದಾಗೆ ಆ ಮನೇನ ಮಾರ್ಬೇಕು ಅನ್ಕೊಂಡಿದ್ದೇನೋ, ಅದು ಸಾಧ್ಯ ಇಲ್ಲ. ನಾನು ಅಭಿ ಇಬ್ರು ಸೈನ್ ಮಾಡ್ಬೇಕು. ನಾವು 3 ಸೇರಿ ಸೈನ್ ಮಾಡಿದ್ರೇನೆ ಅದು ವ್ಯಾಲಿಡ್ ಆಗೋದು. ಮನೆ ಮಾರೋ ಉದ್ದೇಶ ನನಗಿಲ್ಲ ಅಣ್ಣ. ಆ ಮನೆ ಇದೆಯೋ ಇಲ್ವೋ ತಿಳ್ಕೋಬೇಕು ಅನ್ಕೊಂಡೆ ಅಷ್ಟೇ. ಇವನ್ ಏನ್ ಮಾಡ್ತಿದ್ದಾನೋ ಇವನ್ಗೆ ಅರ್ಥ ಆಗ್ತಿಲ್ಲ ಅಭಿ. ಕೂಡಿ ಬಾಳದ್ರೆ ಸ್ವರ್ಗ ಸುಖ ಅನ್ನೋ ಹಾಗೆ ನಾವೆಲ್ಲ ಕೂಡಿ ಬಾಳ್ಬೇಕು ಅಂತ ನೀನು ವಸು ಅನ್ಕೋತಾ ಇದ್ರೆ ಇವನ್ ಯಾಕೋ ಬೇರೆ ರೀತಿ ಯೋಚನೆ ಮಾಡ್ತಾ ಇದ್ದಾನೆ. ಯಾರ್ ಏನೇ ಯೋಚನೆ ಮಾಡಿದ್ರು ಎಲ್ರೂ ಒಟ್ಟಿಗಿರ್ಬೇಕು. ಅವಾಗ್ಲೇ ಅತ್ತೆ ಮಾವನ್ಗೆ ಇಬ್ರಿಗೂ ಸಂತೋಷ ಆಗೋದು.
ಮನೆ ಪೇಪರ್ಸು ನಿಮ್ಮ ಹತ್ರ ಇದ್ರೇನೆ ಒಳ್ಳೇದು ವಸು. ತಗೊಂಡ್ ಹೋಗಿ ಜೋಪಾನ್ವಾಗಿಡು. ರಾಕಿ, 1 ನಿಮಿಷ ಬಾ. ಏನಾಯ್ತು ರೀ? ಏನಿಲ್ಲ ಹೊಸೋರೆ, ಏನಿಲ್ಲ. ಅಖಿಲ್ ಹಾಗೆ ಮಾಡಿದ್ದಕ್ಕೆ ನಿಮಗ್ ತುಂಬಾ ಬೇಜಾರಾಗ್ತಿದೇನ್ರಿ? ಅವ್ನು ಚಿಕ್ಕ ವಯಸ್ಸಲ್ಲಿ ಹೀಗಿರ್ಲಿಲ್ಲ ಹೊಸೋರೆ. ಎಲ್ಲರನ್ನು ಪ್ರೀತಿಸ್ತಾ ನಿಸ್ವಾರ್ಥದಿಂದ ಬದುಕ್ತಾ ಇದ್ದ. ಚಿಕ್ಕ ವಯಸ್ಸಿನ ವಿಷಯ ಯಾಕ್ರಿ? ನಮ್ ಮದ್ವೆ ಆದ ಹೊಸದರಲ್ಲೂ ಕೂಡ ಅಖಿಲ್ ತುಂಬಾ ಒಳ್ಳೆಯವನೇ ಆಗಿದ್ದ. ಪಾವನಿ ಅಕ್ಕ ಅಖಿಲ್ನಿಂದಾನೆ ನಾನು ನಮ್ ಫ್ಯಾಮಿಲಿನ ಅರ್ಥ ಮಾಡ್ಕೊಳಕಾಯ್ತು. ಅಂಥ ಅಖಿಲ್ ಇವತ್ ಹೀಗೆ. ಏನಮ್ಮ ವೈಶೋ, ಲೇ ಆನಂದ, ಅಮ್ಮ ಬಂದಿದಾರ ನೋಡ್ರೋ. ಅಮ್ಮನೇ ತಾನೇ ಬಂದಿರೋದು. ಏನೋ ಎಲಿಜಬೆತ್ ರಾಣಿ ಬಂದಿರೋ ಹಾಗೆ ಹೇಳ್ತಿಲ್ಲ ಚಿಕ್ಕಪ್ಪ. ಹಾಸ್ಪಿಟಲ್ ಇಂದ ತಾನೇ ಬಂದಿದ್ದಾರೆ. ಅವಾರ್ಡ್ ಏನ್ ಗೆದ್ದು ಬಂದಿಲ್ವಲ್ಲ ಚಿಕ್ಕಪ್ಪ. ಏನಂತ ಮಾತಾಡ್ತೀಯ ವೈಶೋ? ಅಮ್ಮ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾರೆ. ಅಮ್ಮನಿಗೆ ಇದು ಹೊಸ ಜೀವನ. ಕಂಗ್ರಾಟ್ಸ್ ಹೇಳಿ. ಯಾಕೆ ಹೇಳ್ಬೇಕು ಚಿಕ್ಕಪ್ಪ? ನಮ್ಗಿನ್ನೂ ಟಾರ್ಚರ್ ಮಾಡೋದಿಕ್ಕ, ಹೊಸ ರೂಲ್ಸ್ ಮಾಡೋದಿಕ್ಕ? ಡಿಸಿಪ್ಲಿನ್ ಬಿಟ್ರೆ ಅವ್ರ ಡಿಕ್ಷನರಿನಲ್ಲಿ ಬೇರೆ ಏನಾದ್ರೂ ಪದ ಸಿಗತ್ತಾ? ನಾವ್ ರಿಚ್ ಕಿಡ್ಸ್ ಅಂದ್ರೆ ನನ್ ಫ್ರೆಂಡ್ಸ್ ಯಾರು ನನ್ನ ನಂಬ್ತಾನೆ ಇಲ್ಲ. ನಮ್ ಹತ್ರ ದುಡ್ಡಿರೋದು ಅಗತ್ಯಕ್ಕೆ ಹೊರತು ಆಡಂಬರಕ್ಕಲ್ಲ. 10 ಜನಕ್ಕೆ ಸಹಾಯ ಮಾಡ್ಬೇಕೇ ಹೊರತು ಮಜಾ ಮಾಡೋದಲ್ಲ. ಕೋಪ ಮಾಡ್ಕೋಬೇಡಿ ಅದಕ್ಕೆ. ಈಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದೀರಾ, ಕೂತ್ಕೊಳ್ಳಿ. ಏನ್ ಟಿಫಿನ್ ಮಾಡಿದ್ಯಾ ವಸು? ಇಡ್ಲಿ ಚಿಕ್ಕಮ್ಮ. ಇಡ್ಲಿ ಒಂದೇ ಮಾಡಿದ್ಯಾ ಅಕ್ಕ? ಚಟ್ನಿನೂ ಒಂದೇ ಇರೋ ಹಾಗಿದೆ. ಏನೋ ಒಂದು, ಕೂತ್ಕೊಳ್ಳಿ. ಏನ್ ಮಾತಾಡ್ತಿದ್ದೀರಾ? ನಾವೇನ್ ಬೆಗ್ಗರ್ಸಾ? ಒಂದೇ ಟಿಫನ್ ಒಂದೇ ಚಟ್ನಿ ತಿನ್ನೋದಕ್ಕೆ? ಆಯ್ಕೊಂಡ್ ತಿನ್ನೋರು ಕೂಡ 4-5 ಟಿಫಿನ್ ತಿಂತಾರೆ. ನಮಗೆ ಈ ಕರ್ಮ ವಕರ್ಸಿದೆ. 4-5 ತರ ಟಿಫಿನು ಚಟ್ನಿ ಮಾಡೋಕೆ ಇದೇನು ಹೋಟೆಲ್ ಅಲ್ಲ ಅತ್ತೆ. ಮನೆ ಅಂತ ಗೊತ್ತು ಭಾಸ್ಕರ್ ಭಾವ, ಆದ್ರೂ ಇಂಥ ತಿಂಡಿ ಮಾಡೋದಾ? ಎಂತ ತಿಂಡಿ ಹಾರಿಕಾ? ಅವ್ರ ಹತ್ರ ಇರೋದ್ರಲ್ಲಿ ಮಾಡ್ತಿದ್ದಾರೆ. ತಿನ್ನೋದ್ ಬಿಟ್ಟು ಕಾಮೆಂಟ್ ಮಾಡೋದ್ ಯಾಕೆ? ನಾವು ಅನಾಥರೇನಲ್ವೇ? ಅನಾಥಾಶ್ರಮದಲ್ಲಿ ಇಲ್ಲ ನಾವು. ಏನ್ ಹಾಕಿದ್ರೆ ಅದನ್ನ ತಿನ್ನೋದಿಕ್ಕೆ. ಒಂದು ದಿನ ಅನಾಥಾಶ್ರಮದಲ್ಲಿ ಇದ್ ನೋಡಿ, ಅವಾಗ ಗೊತ್ತಾಗತ್ತೆ. ಯಾಕ್ ಭಾವ, ನೀವ್ ಇದ್ ಬಂದಿದ್ರೆ ಹೇಗೆ? ಯಾಕೆ ಜಗಳ? ಏನೋ ಒಂದು ತಿಂದ್ರಾಯ್ತು, ಕುತ್ಕೊಳ್ಳಿ. ಈ ಇಡ್ಲಿ ಚಟ್ನಿ ನಾನ್ ತಿನ್ನಲ್ಲ ರೀ, ನನ್ನಿಂದ ಆಗಲ್ಲ. ಆಲ್ರೆಡಿ ಈ ಕೊಂಪೆಗೆ ಇಡ್ಲಿ ಗಾಡಿ ಕುಟುಂಬ ಅಂತ ದೊಡ್ಡ ಹೆಸರೇ ಇದೆ. ಅದನ್ನ ಉದ್ಧರ್ಸಕ್ಕೆ ದಿನಾ ಇಡ್ಲಿನೇ ಮಾಡಿದ್ರೆ ಹೇಗೆ? ನಾಳೆಯಿಂದ ಬೇರೆ ಟಿಫಿನ್ ಮಾಡ್ತೀನಿ ಚಿಕ್ಕಮ್ಮ. ಇವತ್ತಿನ ಪರಿಸ್ಥಿತಿ ಏನು ಅಂತ ಕೇಳ್ತಿದ್ದೀನಕ್ಕ. ನಾವ್ ತಿನ್ಬೇಕಾ ಇಲ್ಲ ಉಪವಾಸ ಇರ್ಬೇಕಾ? ಇಷ್ಟ ಮಾತ್ರಕ್ಕೆ ನಮ್ಮನ್ನ ಈ ಮನೆಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನಮಗ್ ಹಿಡ್ಸಿದ ಜಾಗದಲ್ಲಿ ಹಿಡ್ಸಿದ ತಿಂಡಿ ತಿಂತಿದ್ವಲ್ಲ, ನಿಮಗೂ ತೊಂದ್ರೆ ಇರ್ತಿರ್ಲಿಲ್ವಲ್ಲ. ಎಲ್ರೂ ಒಟ್ಟಿಗೆ ಇರಬೇಕು ಅಂತ ಅಭಿ ನಮ್ಮನ್ನ ವಾಪಸ್ ಕರ್ಕೊಂಡ್ ಬಂದ ಅತ್ತೆ. ಅಭಿಗೆ ಸಂಪಾದನೆ ಇಲ್ಲ, ಇರೋದ್ರಲ್ಲಿ ಅನುಸರಿಸ್ಕೊಂಡು ಹೋಗದೆ ಸಣ್ಣ ಪುಟ್ಟದಕ್ಕೂ ಜಗಳ ಮಾಡಿದ್ರೆ ಹೇಗೆ? ಬೇಕಿರೋದನ್ನ ಕೊಡದೇ ಇದ್ರೆ ಜಗಳನೇ ಆಗೋದು ಭಾವ. ನಾವ್ ಬೇರೆ ಕಡೆ ಇರ್ತೀವಿ ಅಂದ್ರೆ ಯಾರೂ ಕೇಳಲಿಲ್ಲ. ನಾವ್ ಕೇಳಿದ್ದನ್ನ ಬಡಿಸಿ ಅಂದ್ರೆ ನಮ್ಮಿಂದ ಆಗಲ್ಲ ಅಂತಿದ್ದೀರಾ? ನಮ್ಮಿಷ್ಟದ ಪ್ರಕಾರ ಬದುಕೋ ಸ್ವಾತಂತ್ರ್ಯ ಇಲ್ವಾ? ಜಗಳ ಮಾಡೋದು ನಿಲ್ಸಿ ಸುಮ್ಮನೆ ಇರು. ಯಾಕೋ ಅವಳ ಬಾಯಿ ಮುಚ್ಚಿಸ್ತೀಯಾ? ಇವರು ನಮ್ ಹೊಟ್ಟೆ ಮೇಲೆ ಹೊಡೆದಿದ್ ಸಾಲ್ದು ಅಂತನಾ? ಕ್ಷಮಿಸ್ಬೇಕು ಅತ್ತೆ. ನಾಳೆಯಿಂದ
ನಿಮಗೇನು ಬೇಕು ಅದನ್ನೆಲ್ಲ ತರ್ತೀನಿ. ಯಾವ ಕುಂದು ಕೊರತೆ ಬರ್ದಿರಾಗ ನೋಡ್ಕೊಳ್ತೀನಿ. ಇವತ್ತೊಂದಿನ ತಿನ್ನಿ. ಅಖಿಲ್ ಬಿಡು ನನ್ನ. ಪ್ರತಿ ವಿಷಯಕ್ಕೂ ಜಗಳ ಯಾಕೆ? ಕೇಳ್ತಿದ್ರೆ ನಂಗೆ ಇರಿಟೇಟ್ ಆಗತ್ತೆ. ಹೌದಾ? ಮತ್ತೆ ನಮ್ಮ ಅವಶ್ಯಕತೆ ಎಲ್ಲ ಅವರೇ ನೋಡ್ಕೋತೀವಿ ಅಂತ ಹೇಳ್ಬಿಟ್ಟೆ ತಾನೆ ನಮ್ಮನ್ನ ಮನೆ ಕರ್ಕೊಂಡ್ ಬಂದಿದ್ದು. ಹೇಳ್ದ ಹಾಗೆ ನೋಡ್ಕೋತಿದಾರಲ್ಲ. ಏನ್ ನೋಡ್ಕೋತಿದ್ದಾರೆ? ಒಂದಿದ್ರೆ ಇನ್ನೊಂದಿರಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನನ್ನಿಂದ ಆಗ್ತಿಲ್ಲ ಅಖಿಲ್. ನಾವು ಬೇರೆ ಮನೆಗೆ ಶಿಫ್ಟ್ ಆಗೋಣ. ಬೇರೆ ಮನೆ ಮಾಡಿದ್ರೆ ಎಲ್ಲ ಖರ್ಚು ನಾವೇ ನಿಭಾಯಿಸ್ಬೇಕು. ಅದೇ ಈ ಮನೇಲಿದ್ರೆ ನಮ್ಗೆಲ್ಲ ಫ್ರೀ. ಅರ್ಥ ಆಯ್ತಾ? ಹರಿಕಾ, ಇಲ್ಲಿ ನೋಡು, ಒಳ್ಳೆ ಜಾಬ್ ಆಫರ್ ಇದೆ. ಆಲ್ರೆಡಿ ನಮ್ಮ ಮಾಮ್ ನಿಂಗೆ ಒಳ್ಳೆ ಜಾಬ್ ನೋಡಿದಾರಲ್ಲ ಅಖಿಲ್. ಇದು ಅದಕ್ಕಿಂತ ಬೆಟರ್ ಜಾಬ್. ಸ್ಯಾಲ್ರಿನೂ ಜಾಸ್ತಿ ಇದೆ. ನಿಜಾನಾ? ಈ ಜಾಬ್ ನಿಂಗೆ ಸಿಗಲ್ಲ ಅಖಿಲ್. ಕೆಳಗಡೆ ಕಂಡೀಷನ್ ನೋಡು. ಮದುವೆ ಆಗದೆ ಇದ್ದವ್ರಿಗೆ ಮಾತ್ರನೇ ಈ ಜಾಬ್ ಕೊಡ್ತಾರಂತೆ. ಹರಿಕಾ, ನನಗೊಂದು ಯೋಚನೆ ಬಂದಿದೆ. ಅಂದ್ರೆ ಹೇಳಿ ಕೇಳಿ ಮದ್ವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ಆ ಜಾಬ್ ಜಾಯ್ನ್ ಆಗ್ತೀಯ ಹೇಗೆ? ಎಸ್, ಆದ್ರೆ ನಾನೊಬ್ನೇ ಅಲ್ಲ, ನನ್ನ ಜೊತೆಲಿ ನೀನು ಅಲ್ಲಿಗೆ ಜಾಯ್ನ್ ಆಗ್ತಿದ್ಯಾ. ಇಬ್ರು ಜಾಬ್ ಮಾಡೋಣ, ಡಬಲ್ ಸ್ಯಾಲ್ರಿ ಬರುತ್ತೆ. ಸೂಪರ್ ಐಡಿಯಾ ಅಖಿಲ್. ಡಬಲ್ ಸ್ಯಾಲ್ರಿ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಆಫೀಸಲ್ಲಿ ನಾವು ವೈಫ್ ಅಂಡ್ ಹಸ್ಬೆಂಡ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಇಬ್ರು ಬ್ಯಾಚುಲರ್ಸ್ ತರ ಆಕ್ಟ್ ಮಾಡ್ಬೇಕು. ಮಾಡಿದ್ರಾಯ್ತು ಅಖಿಲ್. ಮನೇಲಿ ಗಂಡ ಹೆಂಡತಿ, ಆಫೀಸಲ್ಲಿ ಅಪರಿಚಿತರು. ನಡಿ ಹೋಗೋಣ. ಹಾ, ಪೇಪರ್ ಬಿಸಾಕಿ ಎಲ್ಲಿಗೆ ಹೋಗ್ತಿದ್ದಾರೆ? ನಾನ್ ಕೇಳಿಸ್ಕೊಂಡೆ ಅಕ್ಕ. ನಿಮ್ಮನ್ನ ಜಾಬ್ ಮಾಡಿ ಅಂತ ನಾವ್ ಕೇಳಿದ್ವಾ? ಸಹಾಯ ಮಾಡಿ ಅಂತ ನಾವ್ ಕೇಳಿದ್ವಾ? ಯಾವ ಕೆಲ್ಸನೂ ಮಾಡ್ದೆ ಎಷ್ಟು ದಿನ ಅಂತ ಸುಮ್ನೆ ಕೂತ್ಕೊಳ್ಳೋದಮ್ಮ? ನಾವೇನ್ ವಯಸ್ಸಾಗಿರೋ ಮುದುಕರಾಗಿಲ್ವಲ್ಲ ಸುಮ್ನೆ ಕೂತ್ಕೊಳ್ಳೋದಿಕ್ಕೆ. ನಾವೇನಾದ್ರೂ ಮಾಡ್ಬೇಕಲ್ವಾ? ನೀವ್ ಕಷ್ಟ ಪಡೋದನ್ನ ನಾವ್ ನೋಡೋಕ್ಕಾಗಲ್ಲ ಭಾವ. ನಮ್ಗೋಸ್ಕರ ನೀವು ಕಷ್ಟ ಪಡ್ತಿದ್ರೆ ನೋಡ್ಕೊಂಡ್ ಸುಮ್ನಿರಕ್ಕಾಗತ್ತ ವಸು? ಎಲ್ರೂ ಒಟ್ಟಿಗೆ ಇರಬೇಕು ಅನ್ನೋದು ಅಭಿ ಆಸೆ. ಹಾಗೆ ಎಲ್ರೂ ಕೆಲಸ ಮಾಡಿದ್ರೇನೆ ಮನೆ ನಡೆಯೋದು. ಒಬ್ರ ಮೇಲೇನೆ ಡಿಪೆಂಡ್ ಆಗೋದು ಒಳ್ಳೇದಲ್ಲಮ್ಮ. ಹೇಗಿದ್ರು ಅಬಿಗೆ ಜಾಬ್ ಸಿಕ್ಕಿದ್ಯಲ್ಲ ವಸು. ಹಾಗೆ ಇವ್ರು ಯಾವ್ದಾದ್ರೂ ಜಾಬ್ ಹುಡ್ಕೋತಾರೆ, ಅಷ್ಟು ಇಷ್ಟು ಸಂಪಾದಿಸ್ತಾರೆ. ಸಾಧ್ಯ ಆದ್ರೆ ನಾನು ಏನಾದ್ರೂ ಕೆಲಸ ಮಾಡ್ತೀನಿ. ನನ್ ಮಾತಿಗಿಲ್ಲ ಅನ್ಬೇಡ ವಸು. ನೀವ್ ಕಷ್ಟ ಪಡೋದು ನನಗಿಷ್ಟ ಇಲ್ಲ ಅಕ್ಕ. ಅವರಿಗೂ ಇಷ್ಟ ಆಗಲ್ಲ. ಅಭಿಗ್ ನಾನು ಹೇಳ್ತೀನಿ ಬಿಡಮ್ಮ. ನಿಮ್ಮಿಷ್ಟ ಭಾವ. ಅದಕ್ಕೆ ಜಾಬ್ ಮಾಡ್ಬೇಕು ಅಂತಿದ್ದೀನಿ. ಅಷ್ಟಕ್ಕೂ ನಿಮಗೇನ್ ಖರ್ಚಿರುತ್ತೆ ಅತ್ತೆ? ಇರುತ್ತೆ ಅಭಿ. ಬಾಯ್ ಬಿಟ್ಟು ಹೇಳ್ಕೊಳಕ್ ಆಗದೆ ಇರೋಷ್ಟು ಕಷ್ಟಗಳು ಖರ್ಚುಗಳು ತುಂಬಾ ಇರುತ್ತೆ. ಅದೇನು ಅಂತ ನಮ್ಮ ಹತ್ರ ಹೇಳಿ ಚಿಕ್ಕಮ್ಮ. ಹೇಳಕ್ಕಾಗಲ್ಲ ಅಂತ ಹೇಳ್ತಿದ್ದೀನಲ್ಲ. ನಮಗೂ ಹೇಳ್ಕೊಳಲ್ವಾ? ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ನಿಮಗೇನೇ ಬೇಕಿದ್ರು ನಾನೇ ಕೊಡಿಸ್ತೇನೆ. ನೀವು ಮನೇಲೇ ಇರಿಯತ್ತೆ. ಇರಕ್ಕಾಗಲ್ಲ ಅಭಿ, ನಿಮಗ್ ಹೊರೆ ಆಗಲ್ಲ. ನಾನ್ ಜಾಬ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇಂಟರ್ವ್ಯೂ ಟೈಮ್ ಆಗ್ತಿದೆ, ನಾನು ಹೋಗಿ ಬರ್ತೀನಿ. ಹುಷಾರು ಅಜ್ಜಿ, ರೋಡಲ್ಲಿ ಸ್ಟ್ರೀಟ್ ಡಾಗ್ಸ್ ಇರುತ್ತೆ. ಲೇ ರಾಕಿ, ನಿಮ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಅಜ್ಜಿ. ನಾಯಿ ಕಚ್ದಿರೋ ತರ ನೋಡ್ಕೊಳ್ಳಿ. ಹೆಣ್ಣು ಹುಲಿ ಕಣೋ, ನನ್ನ ಯಾವ ನಾಯಿನೂ ಕಚ್ಚಕ್ಕಾಗಲ್ಲ. ನಾನು ಹೊರಗಡೆ ಹೋಗಿ ಬರ್ತೇನೆ. ಸರಿ ರೀ.
ಯಾರು ಈ ಆಂಟಿ ನೋಡಕ್ ಹೀರೋಯಿನ್ ತರ ಇದ್ದಾಳೆ. ಇಲ್ಲ ಬ್ರೋ, ಲೇಟ್ ಆಗಿ ಬಂದಿರೋ ಮಾಡೆಲ್ ಇದ್ದಾಗಿದ್ದಾಳೆ. ಈ ಅಮ್ಮ ಇಲ್ಲಿಗೆ ಯಾಕೆ ಬಂದ್ಲು? ಆ ಆಂಟಿನ್ ನೋಡಿದ್ಯಾ? ಈ ಏಜಲ್ಲೂ ನಮಗ್ ಕಾಂಪಿಟಿಷನ್ ಕೊಡಕ್ ಬಂದಿದ್ದಾಳೆ. ಪಾಪ ಅವ್ರಿಗಿನ್ನೂ ಮದ್ವೆ ಆಗಿಲ್ಲ ಅನ್ಕೋತೀನಿ. ಸೋ ಸ್ಯಾಡ್. ಆಂಟಿ ಇಲ್ಲಿಗೆ ಬಂದಿದಾರಲ್ಲ, ಯಾಕೆ ಬಂದಿರ್ಬೋದು? ಬಾಯ್. ಏನೋ ನೀನೇನಿಲ್ಲಿ? ನೀವೇನಿಲ್ಲಿ? ನಾವು ಜಾಬ್ಗೋಸ್ಕರ ಬಂದಿದ್ದೀವಿ. ನಾನು ಅದಕ್ಕೆ ಬಂದಿದ್ದು. ನಿನಗ್ ಜಾಬ್ ಯಾಕತ್ತೆ? ನಿನಗೆ ಜಾಬ್ ಯಾಕೆ ಬೇಕೋ ನನಗೂ ಅದಕ್ಕೆ ಬೇಕು. ನಮಗಾದ್ರೆ ಖರ್ಚುಗಳಿದೆ, ನಿಮಗೇನಿದೆ? ಯಾಕಿಲ್ಲ, ನಿಮ್ಗಿಂತ ಹೆಚ್ಚಾಗೇ ಇದೆ. ನಿನಗ್ ನಾವು ದುಡ್ಡು ಕೊಡ್ತೀವಲ್ಲ. ನನಗೇನೋ ನಂಬಿಕೆ ಇಲ್ಲ. ನೀವಿಬ್ರು ನಾನ್ ವೆಜ್ ತಿಂದು ನನಗ್ ವೆಜ್ ಇಟ್ಟಿದ್ರಿ. ಹಾಗಂತ ನಮ್ಮೇಲ್ ದ್ವೇಷ ಸಾಧಿಸ್ತಿದ್ಯಾ? ಅಲ್ಲ, ಈ ಜಾಬ್ ಗಿಟ್ಟಿಸ್ಕೊಂಡು ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗ್ಬೇಕು ಅಂತ ದೀಕ್ಷೆ ತಗೊಂಡಿದೀನಿ. ನಿನ್ಗೆ ಯಾರು ಕೊಡ್ತಾರತ್ತೆ ಜಾಬು? ನಿಮ್ಗೆ ಯಾರು ಕೊಡ್ತಾರೋ ಅವರೇ ನನಗೂ ಕೊಡ್ತಾರೆ. ನಾವಾದ್ರೆ ಯಂಗ್ಸ್ಟರ್ಸು. ನಾನು ಹೆಂಗೆ ಕಣೆ. ಹಾಗ ಅನ್ಸ್ಕೊಳ್ಳೋದಕ್ಕೆ ಈ ಗೆಟಬಲ್ ಬಂದ್ಯಾ? ನಿನ್ನ ನೋಡಿ ಎಲ್ರು ಕಾಮೆಂಟ್ ಮಾಡ್ತಿದ್ದಾರೆ. ಅದು ಕಾಮೆಂಟ್ಸ್ ಅಲ್ಲ, ಕಾಂಪ್ಲಿಮೆಂಟ್ಸ್. ನಿಂಗ್ ಹಾಗನ್ನಿಸ್ತಿದ್ಯಾ? ಆದ್ರೂ ಈ ಜಾಬ್ ಮದ್ವೆ ಆಗದೆ ಇರೋರ್ಗೆ. ಅಂದ್ರೆ ನೀವ್ಯಾಕಿದ್ದೀರಾ ಇಲ್ಲಿ? ನಾವು ಸಪರೇಟ್ ಆಗಿ ಬಂದಿದೀವಿ. ಅಂದ್ರೆ ನಿಮಗ್ ಮದ್ವೆ ಆಗಿಲ್ಲ ಅಂತ ಸುಳ್ಳು ಹೇಳಕ್ ಹೊರಟಿದ್ದೀರಾ? ನಮಗ್ ಮದ್ವೆ ಆಗಿರೋ ವಿಷಯನ ಮುಚ್ಚಿಡ್ತಿದೀವಿ. ನಿಜ ಬಯಲಾದ್ರೆ ನೀನೇನಾದ್ರೂ ಹೇಳಿದ್ರೆ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ. ನೋ ವೈಲೆನ್ಸ್. ನಿಮ್ ಜಾಬ್ ನಿಮ್ದು, ನನ್ ಜಾಬ್ ನಂದು. ನಾವು ಮೂವರು ಒಬ್ರಿಗೊಬ್ರು ಏನೂ ಅಲ್ಲ. ಯಾರು ಯಾರಂತ ಯಾರಿಗೂ ಹೇಳ್ಬಾರ್ದು. ಇಡೀ ಲೋಕೆನಾ? ಓಕೆನೆ, ಆದ್ರೂ ನಿಮ್ಗೆ ತುಂಬಾ ಆಸೆ ಇದೆ ಆಂಟಿ. ನಿನಗೇನಿಲ್ವಾ? ನಮ್ದು ಆಸೆ ಆದ್ರೆ ನಿಂದು ಅತಿ ಆಸೆ ಆತೆ. ರಿಟೈರ್ ಆಗೋ ವಯಸ್ಸಲ್ಲಿ ಜಾಬ್ ಹುಡ್ಕೊಂಡ್ ಬಂದಿದ್ಯಾ? ಮನಸ್ಸಿಗೆ ವಯಸ್ಸಿಲ್ಲ, ಅದಕ್ಕೆ ರಿಟೈರ್ಮೆಂಟ್ ಅನ್ನೋದೇ. ಬಂದ್ರಾ? ಇಷ್ಟೊತ್ತು ಎಲ್ಲಕ್ ಹೋಗಿದ್ರಿ? ಯಾಕೆ ಹಾಗಿದ್ದೀರಾ? ಏನಿಲ್ಲ ಹೊಸವ್ರೆ. ಬೆಳಗ್ಗೆ ತಿಂಡಿನೂ ತಿಂದೆ ಹೊರಟೋಗ್ಬಿಟ್ರಿ. ಅಲ್ಲ, ಏನಾಗಿದ್ದೀರಿ ನಿಮ್ಗೆ? ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ಹೊಸವ್ರೆ. ಟಿಫನ್ ಗಾಡಿನೂ ಇಲ್ಲ. ನನಗೆ ಮ್ಯಾಚ್ ಆಗುವಂಥ ಕೆಲಸ ಏನಾದರೂ ಸಿಗುತ್ತೇನೋ ಅಂತ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಸಿಗ್ತಾ ಇಲ್ಲ. ಅದರಿಂದ ನೋ ಯೂಸ್. ಎಲ್ರ ಜೊತೆ ಒಟ್ಟಿಗೆ ಬಾಳೋದು ಅಂದ್ರೆ ನನಗೂ ಇಷ್ಟಾನೆ. ಇನ್ನು ಮಾತಿನ ವಿಷಯಕ್ಕೆ ಬಂದ್ರೆ, ಕೇಳಿದ್ದು ಕೊಡದೆ ಇದ್ರೆ ಅನು, ಕೀರ್ತಿ, ರಾಕಿನೂ ಸಿಟ್ಟಲ್ಲಿ ಮಾತಾಡಲ್ವಾ? ನನಗ ಮಕ್ಳು ಹೇಗೋ ಈ ಮಕ್ಳು ಹಾಗೇನೆ. ನೀವು ಅಪ್ರಯೋಜಕನೋ ಅಸಹಾಯಕನೋ ಅಲ್ಲ, ಓದಿರೋರು, ವಿದ್ಯೆ ಧೈರ್ಯ ಇರೋರು. ನೀವ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಒಂದ್ ಕಾಲದಲ್ಲಿ ನೀವ್ ಹೇಗಿದ್ರಿ ಅಂತ ನೆನಪು ಮಾಡ್ಕೊಳ್ಳಿ. ನಿಮ್ ಮೇಲೆ ನನ್ಗೆ ಬೆಟ್ಟದಷ್ಟು ನಂಬಿಕೆ ಇದೆ. ಈ ಪರಿಸ್ಥಿತಿ ತುಂಬಾ ದಿನ ಇರಲ್ಲ ರೀ. ಎಲ್ರೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋರಿಗೆ ಆ ಭಗವಂತನೂ ತೊಂದರೆ ಕೊಡೋದಿಲ್ಲ. ನಮ್ಗೆ ಮತ್ತೆ ಒಳ್ಳೆ ಕಾಲ ಬರುತ್ತೆ. ಮಮ್ಮಿ, ಡ್ಯಾಡಿ ತಗೊಳ್ಳಿ ಡ್ಯಾಡಿ, ನನ್ ಪಿಗ್ಗಿ ಬ್ಯಾಂಕ್ ಅಲ್ಲಿ ತುಂಬಾನೇ ದುಡ್ಡಿದೆ. ಇವಾಗ ಯಾಕೆ ರಾಕಿ? ಡೈಲಿ ರೈಸ್ಗೆ, ವೆಜಿಟೇಬಲ್ಸ್ಗೆ ನಮ್ಗೆ ದುಡ್ಡು ಬೇಕು ಅಲ್ವಾ?
ಇದು ನಿನ್ ಪಾಕೆಟ್ ಮನಿ ಅಲ್ವಾ? ಅಲ್ಲ ಡ್ಯಾಡಿ, ಇದು ನಮ್ ದುಡ್ಡು, ನಮ್ ಎಲ್ರ ದುಡ್ಡು. ಸ್ನಾಕ್ಸ್ ತಗೋ ಅಂತ ನಾನು ನಿನಗೆ ಕೊಟ್ರೆ ಇದರಲ್ಲಿ ಮನೆಗೆ ರೇಷನ್ ತಗೊಳ್ಳಿ ಅಂತ ವಾಪಸ್ ಕೊಡ್ತಾ ಇದೀಯ ರಾಕಿ. ನೀನ್ ತಿನ್ನೋದ್ ಬಿಟ್ಟು ನಮಗೆ ಕೊಡ್ತಿದ್ಯಾ? ಎಲ್ರೂ ತಿನ್ಲಿ ಅಂತ ಕೊಡ್ತಿದ್ದೀನಿ ಮಮ್ಮಿ, ಎಲ್ರಿಗೋಸ್ಕರನೂ ಕೊಡ್ತಿದ್ದೀನಿ. ಥ್ಯಾಂಕ್ಸ್ ರಾಕಿ. ಇಷ್ಟು ಚಿಕ್ಕ ವಯಸ್ಸಲ್ಲೇ ನಿನಗೆ ಇಷ್ಟೊಂದು ದೊಡ್ಡ ಮನಸ್ಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಡ್ಯಾಡಿ, ಇದು ನೀವು ಕೊಟ್ಟಿರೋ ದುಡ್ಡೇ ಅಲ್ವಾ, ನನ್ಗೆ ಯಾಕೆ ಥ್ಯಾಂಕ್ಸು? ನೀವು ಸಂತೋಷವಾಗಿರ್ಬೇಕು, ಅವಾಗ್ಲೇ ನಾನು ಕೂಡ ಸಂತೋಷವಾಗಿರ್ತೀನಿ. ತುಂಬಾ ಥ್ಯಾಂಕ್ಸ್ ರಾಕಿ. ನಿನ್ ವಯಸ್ಸಿಗೆ ಮೀರಿರೋ ಕೆಲಸ ಮಾಡ್ತಾ ಪ್ರತಿ ಸಲ ನನಗೆ ಸರ್ಪ್ರೈಸ್ ಕೊಡ್ತಿದ್ಯಾ. ಇದು ತುಂಬಾ ಚಿಕ್ಕ ವಿಷಯ ಮಮ್ಮಿ, ಇದ್ರಲ್ಲಿ ಸರ್ಪ್ರೈಸ್ ಏನಿದೆ? ಸ್ವಾರ್ಥನೇ ಅಂಟ್ಕೊಳ್ದಿರೋ ನಿನ್ನ ಎಳೆ ಮನಸ್ಸಿಗೆ ನಿಜವಾಗ್ಲೂ ಚಿಕ್ಕ ವಿಷಯನೇ ರಾಕಿ. ಆದರೆ ಸ್ವಾರ್ಥದ ಪ್ರಪಂಚಕ್ಕೆ ಇದು ತುಂಬಾ ದೊಡ್ಡ ವಿಷಯ. ನನಗೆ ಅರ್ಥ ಆಗ್ತಿಲ್ಲ ಡ್ಯಾಡಿ. ಈ ಲೋಕದಲ್ಲಿ ಎಲ್ಲರೂ ಇಸ್ಕೊಳ್ಳೋರೆ ಹೊರತು ನಿಂತರ ಕೊಡ್ತೀನಿ ಅನ್ನೋರು ತುಂಬಾ ಕಮ್ಮಿ ಜನ ರಾಕಿ. ನೀನ್ ಯಾವಾಗ್ಲೂ ಹೀಗೆ ಇರಬೇಕು, ತಗೊಳ್ಳೋದಕ್ಕಿಂತ ಹೊಸೋರೆ ಆಯ್ ಓಕೆ. ಹೊಸೋರು ನಿಮ್ಗೇನಾಗ್ಲಿ ತಾನೆ? ಏನಾಯ್ತು ವಸು? ಸುಸ್ತಾಗಿ ತಲೆ ಸುತ್ತ ಬಂದ ತಾನೆ? ಹಾಗೇನಿಲ್ಲ ರೀ, ಅಡ್ಗೆ ಮಾಡ್ಬೇಕು. ನೀನ್ ಕೂತ್ಕೋ ವಸು, ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ನಾನ್ ಹೋಗಿ ಅಡ್ಗೆ ಮಾಡ್ತೀನಿ. 1 ನಿಮಿಷ ಇರು ಮಮ್ಮಿ, ಹೋಗಿ ನೀರ್ ತಗೋ ಬರ್ತೀನಿ. ಹೋಗು ರಾಕಿ, ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ. ನಿಮಗೆ ನಾನು ತುಂಬಾ ಕಷ್ಟ ಕೊಡ್ತಾ ಇದ್ದೀನಲ್ವಾ? ಇದೆಲ್ಲ ಒಂದು ಕಷ್ಟನ ರೀ. ಇಂಥ ಕಷ್ಟದಲ್ಲೂ ನಗೋದು ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಎಷ್ಟೋ ಜನ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ಅದೇನೋ ದೊಡ್ಡ ವಿಷಯ ಅನ್ನೋ ಥರ ಇನ್ನೂ ಜಾಸ್ತಿ ಮಾತಾಡ್ತಾರೆ. ತುಂಬಾ ಕಷ್ಟಪಡ್ತಾ ಇದ್ದೀನಿ ಅಂತ ನೊಂದ್ಕೊಳ್ತಾರೆ. ಆದರೆ ನೀವು ಹಾಗಲ್ಲ. ಈಶ್ವರ ವಿಷಯನ ಕಂಠದಲ್ಲಿ ಬಚ್ಚಿಟ್ಕೊಂಡ ಹಾಗೆ ನೀವು ಕಷ್ಟಗಳನ್ನ ಮುಚ್ಚಿಟ್ಕೊಳ್ತಾ ಇದ್ದೀರಾ. ಹಾಗೇನಿಲ್ಲ ರೀ, ನಿಜವಾಗ್ಲೂ ಇದೆಲ್ಲ ಚಿಕ್ಕ ವಿಷಯನೇ. ನಾನಿದಕ್ಕೆಲ್ಲ ಹೆದರೋದಿಲ್ಲ. ಹೌದು, ಅಖಿಲ್ ಹಾರಿಕಾ ಎಲ್ಲಿರಿ? ಏನೋ ಕೆಲ್ಸ ಇದೆ ಅಂತ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ರು ಆಚೆ ಹೋದ್ರು ಮಮ್ಮಿ. ಎಲ್ಲಿಗೆ ಹೋದ್ರು ರೀ? ಗೊತ್ತಿಲ್ಲ ಹೊಸೋರೆ, ನನಗೂ ಏನು ಹೇಳಿಲ್ಲ. ಅವರು ಬೆಳಿಗ್ಗೆ ಟಿಫನ್ ಕೂಡ ತಿನ್ಲಿಲ್ಲ. ಅವ್ರಿಗಿಷ್ಟ ಇರೋ ಐಟಮ್ಸ್ನ ಲಂಚ್ಗೆ ಪ್ರಿಪೇರ್ ಮಾಡಬೇಕು. ಇಷ್ಟವಾಗಿರೋದನ್ನ ಹೊಟ್ಟೆ ತುಂಬಾ ತಿನ್ಬೇಕು. ನೀವು ಗ್ರೇಟ್ ಹೊಸೋರೆ. ನೀವಿಷ್ಟು ಕಷ್ಟಪಡ್ತಾ ಇದ್ರು ಅವರಿಷ್ಟಕ್ಕೆ ಗಮನ ಕೊಡ್ತಾ ಇದ್ದೀರಲ್ಲ.
ಎಂಜಾಯ್ ಮಾಡ್ಬೇಕು ಅಂದ್ರೆ ಏನರ್ಥ? ಲೈಫಲ್ಲಿ ನೀವೇನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಗೆ ಅಂತ ಒಂದ್ ಗುರಿ ಇಲ್ವಾ? ನಿಮ್ ಲೈಫ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ನೀನ್ ಸಂಪಾದನೆ ಮಾಡ್ತಿದ್ಯಲ್ಲ, ನಾವ್ಯಾಕೆ ಸಂಪಾದನೆ ಮಾಡ್ಬೇಕು? ನೀನ್ ಸಂಪಾದಿಸಿರೋದನ್ನೆಲ್ಲ ನಮಗಲ್ದೆ ಹೋದ್ರೆ ಇನ್ಯಾರು ಕೊಡ್ತೀಯಾ? ನಿಮ್ಗೆ ಕೊಡ್ತೀನಿ. ಆದ್ರೆ ನೀವ್ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ಸಂಪಾದನೆ ಮಾಡ್ಬೇಕು, ಜವಾಬ್ದಾರಿಯಿಂದ ಇರ್ಬೇಕು. ಅವ್ರಿನ್ನೂ ಚಿಕ್ಕ ಮಕ್ಕಳು. ಅದ್ಗೆ ನೀವ್ ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡ್ತೀರಾ ಹೇಳಿ? ಇವ್ರು ಚಿಕ್ಕ ಮಕ್ಳ ಚಲಪತಿ. ಇವ್ರನ್ನ ಒಂದ್ ಕಡೆ ನೀನೇ ಹಾಳು ಮಾಡ್ತಿರೋದು. ನಾನು ಗೊತ್ತಿಲ್ದೇನೆ ಇವ್ರಿಗೆ ದುಡ್ಡು ಕೊಡ್ತಿರ್ತೀಯ. ಎಂತ ಅಪವಾದ ಹೊರಿಸ್ಬಿಟ್ರಿ ಅದಕ್ಕೆ. ಅಣ್ಣ ಸತ್ ಮೇಲೆ ನಾನು ಮದ್ವೆನೂ ಮಾಡ್ಕೊಳ್ದೇನೆ ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ. ಇವರು ನಿಂತರಾನಿ ಕಷ್ಟಪಡ್ಬೇಕು ಅಂತ ಹೇಳ್ತಿರೋದು. ನಾನಿನ್ ಎಷ್ಟ್ ದಿನ ಇರ್ತೀನಿ? ನಾನ್ ಹೋದ್ಮೇಲೆ ಇವ್ರ ಗತಿ ಏನು? ನಾನಿದ್ದೀನಲ್ಲ ಅದಕ್ಕೆ, ಅದನ್ನೆಲ್ಲ ನಾನು ನೋಡ್ಕೊಳಲ್ವಾ? ನಾನು ನೀನು ನೋಡ್ಕೊಳ್ಳೋದಲ್ಲ ಚಲಪತಿ. ಇವರು ಅವ್ರ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು, ನಮ್ ಬಿಸ್ನೆಸ್ನ ನೋಡ್ಕೋಬೇಕು. ಮತ್ತೆ ನಾನೇನ್ ಮಾಡ್ಬೇಕು? ಆಯ್ಕೊಂಡು ತಿನ್ಬೇಕಾ? ಅಂತ ಟೈಮ್ ಬಂದಾಗ ಅವರೆಲ್ಲ ನೋಡ್ಕೋತಾರೆ ಬಿಡಿ. ಅದಕ್ಕೆ ಈಗಿಂದಾನೆ ಯಾಕೆ? ಈಗ ಶುರು ಮಾಡಿದ್ರೇನೆ ಆ ಟೈಮಲ್ಲಿ ನೋಡ್ಕೊಳಕ್ಕಾಗೋದು. ಟೈಮ್ ಬಂದಾಗ ಎಲ್ಲ ತಿಳ್ಕೊತಾರೆ ಬಿಡಿ. ಅದಕ್ಕೆ ಇವರು ಚೆನ್ನಾಗಿರೋದನ್ನ ನೋಡ್ಬೇಕು ಚಲಪತಿ. ನಾನ್ ಬದುಕಿರುವಾಗ್ಲೇ ಅದ್ ನೋಡ್ತೀನ? ಖಂಡಿತ ನಡೆಯಲ್ಲ. ನೋಡಿಯಕ್ ನಾನ್ ಬಿಡಲ್ಲ. ಏನೋ ಈವೆಂಟ್ ಬರ್ಬೇಕು ಅಂದೆ, ಅದು ನಮ್ಗೆ ಬರುತ್ತಾ? ಬರುತ್ತೆ ಅದಕ್ಕೆ, ಖಂಡಿತ ನಮ್ಗೆ ಬರುತ್ತೆ ಅದು. ಆ ಈವೆಂಟ್ ಅಲ್ಲಿ ಆನಂದ್ ಮತ್ತೆ ವೈಷ್ಣವಿನೂ ಇನ್ವಾಲ್ವ್ ಮಾಡು. ಜೊತೆಗಿದ್ದು ಅವ್ರ ಕೈಯಲ್ಲೇ ಕೊಟೇಶನ್ ಮಾಡಿಸು. ನಾನು ಹಾಗೆ ಅನ್ಕೊಂಡಿದ್ದೆ. ನಿಮ್ಮನ್ಸಲೂ ಕೂಡ ಅದೇ ಇರೋದ್ರಿಂದ ಹಾಗೆ ಮಾಡ್ತೀನಿ. ಅದಕ್ಕೆ ಆನಂದ್ ಮತ್ತೆ ವೈಷ್ಣವಿ ಕೈಲೇ ಈ ಈವೆಂಟ್ ಲೊಕೇಶನ್ ನಾನು ರೆಡಿ ಮಾಡಿಸ್ತೀನಿ. ಆಲ್ರೆಡಿ ನಾನು ಈ ಈವೆಂಟ್ ನ ಬೇರೆಯವ್ರು ಕೊಟ್ಟಾಯ್ತು. ಕಮಿಷನ್ ತಗೊಂಡಾಗಿದೆ. ಸತ್ರು ನಮ್ಗೆ ಆ ಈವೆಂಟ್ ಸಿಗಲ್ಲ. ಹಾಗೆ ಬಾಂಬ್ ಬ್ಲಾಸ್ಟ್ ಇಂದ ನನ್ನನ್ನು ಕಾಪಾಡಿದ ಹುಡುಗಿ ಬಗ್ಗೆ ವಿಚಾರಿಸು. ನಾನು ಅವಳನ್ನ ಬೇಗ ಮೀಟ್ ಮಾಡಬೇಕು. ಆಯ್ತು ಅದಕ್ಕೆ, ನಾನು ಮೀಟ್ ಮಾಡಬೇಕು. ಅದಕ್ಕೆ ನಿನ್ನ ಸಾಯಿಸೋದಿಕ್ಕೆ ಅವಳು ಅಡ್ಡ ಬಂದ್ಲು. ಅವಳನ್ನ ಸಾಯಿಸಿ ನಾನು ಸೇಡ್ ತೀರಿಸ್ಕೋತೀನಿ. ಇಲ್ಲಿ ನೋಡಿ, ಈಗ್ಲಾದ್ರೂ ನಂಬ್ತೀರಾ? ಆರೋಪ ಹೊರಿಸೋದು ತುಂಬಾ ಸುಲಭ, ಆದ್ರೆ ಅವನ್ನ ನಿಜ ಅಂತ ಸಾಬೀತ್ ಮಾಡೋದು ತುಂಬಾ ಕಷ್ಟ. ಈಗೇನ್ ಹೇಳ್ತೀರಾ? ಮನೆ ಮಾರಿಲ್ಲ ಅಂದ್ರೆ 20 ಲಕ್ಷ ಎಲ್ಲಿಂದ ಬಂತು? ಅವ್ರ ಫ್ರೆಂಡ್ ಸಾಲ ಕೊಟ್ಟಿದ್ದಾರೆ. ಸಾಲ ಕೊಡೋ ಫ್ರೆಂಡ್ಸ್ ಅಣ್ಣಂಗಿಲ್ಲ. ಇಲ್ಲ ಅಂತ ನೀವ್ಯಾಕೆ ಅನ್ಕೋತಿದ್ದೀರಾ? ನಿಮ್ ಹತ್ರ ಏನು ಇಲ್ದೇ ಇರುವಾಗ ನಿಮ್ಗೆ ಸಾಲ ಹೇಗ್ ಕೊಡ್ತಾರಕ್ಕ? ಅಂದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತಿದ್ದೀರಾ? ಹೌದು ಮಮ್ಮಿ, ಡ್ಯಾಡಿ ಸುಳ್ಳು ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ಯಾ ರಾಕಿ? ನಿಮ್ ಡ್ಯಾಡಿ ಸುಳ್ಳು ಯಾಕೆ ಹೇಳ್ತಾರೆ? ನಿಜ ಮಮ್ಮಿ, ಡ್ಯಾಡಿ ಸುಳ್ಳು ಹೇಳಿದ್ರು. ಇನ್ನೊಂದು ಸಲ ಹಾಗೆ ಮಾತಾಡಿದ್ರೆ ಕಪ್ಪಳ ಊದ್ಕೋಬೇಕು. ಏನ್ ಮಾತಾಡ್ತಿದ್ಯಾ? ಡ್ಯಾಡಿಗೆ ಯಾವ ಫ್ರೆಂಡು ಸಾಲ ಕೊಟ್ಟಿಲ್ಲ ಮಮ್ಮಿ. ಡ್ಯಾಡಿನೇ ಕಿಡ್ನಿ ಕೊಟ್ಟಿದ್ದಾರೆ.
ಏನ್ ಹೇಳ್ತಿದ್ಯಾ ರಾಕಿ? ನಿಮ್ ಡ್ಯಾಡಿ ಕಿಡ್ನಿ ಯಾಕೆ ಕೊಡ್ತಾರೆ? ಕೊಟ್ಟಿದ್ದಾರೆ ಮಮ್ಮಿ. ಹಾಸ್ಪಿಟಲ್ ಅವರಿಂದ 20 ಲಕ್ಷ ಇಸ್ಕೊಂಡು ಡ್ಯಾಡಿ ಕಿಡ್ನಿ ಕೊಟ್ಟಿದ್ದಾರೆ. ರಾಕಿ ಹೇಳ್ತಿರೋದು ನಿಜನಾ ಅಭಿ? ಕಿಡ್ನಿ ಮಾರ್ಕೊಂಡ್ಯಾ? ಹೇಳು ಅಭಿ, ನೀನು ನಿಜವಾಗ್ಲೂ ಕಿಡ್ನಿ ಕೊಟ್ಟಿದ್ಯಾ? ಹೌದು ಅದಕ್ಕೆ. ಕಿಡ್ನಿ ಮಾರಿ ಸಾಲ ತೀರಿಸಿದ್ರೆ ಅಣ್ಣ ಅಕ್ಕಿಲಿಬ್ರು ಖುಷಿಯಾಗಿ ಮನೆಗೆ ಬರ್ತಾರೆ ಅಂತ ಅನ್ಕೊಂಡೆ. ನೀವ್ ಆತರ ಪಟ್ಬಿಟ್ರಿ. ಹಣನ ಹೇಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಆರೋಗ್ಯ ಹಾಳಾದ್ರೆ? ನನ್ನ ಆರೋಗ್ಯ, ಆನಂದ ಎಲ್ಲ ನೀವೇ ಹೊಸವ್ರೆ. ನನಗೇನು ಆಗಲ್ಲ. ನಿಮಗೂ ಮಕ್ಕಳಿಗೂ ಯಾವ ಕೊರತೆನೂ ಬರಕ್ ಬಿಡಲ್ಲ. ನೀವೇ ನಮ್ಮ ಭವಿಷ್ಯ ರೀ. ಇನ್ಮೇಲೆ ನಿಮ್ಮನ್ನ ನಾನ್ ನೋಡ್ಕೋತೀನಿ. ನೀವು ನನ್ನ ಜೀವನದಲ್ಲಿ ಬಂದ ಮೊದಲನೇ ದಿನದಿಂದಾನು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರ ಹೊಸವ್ರೆ. ನೀವು ನಿಮ್ಮ ಈ ಪ್ರೀತಿ ನನ್ನ ಬದುಕನ್ನೇ ಬದಲಾಯಿಸ್ಬಿಟ್ಟಿದೆ ಹೊಸವ್ರೆ. ನೀವು ತೋರಿಸೋ ಈ ಪ್ರೀತಿನೇ ನನ್ನ ಜೀವನದ ಆಧಾರ ಹೊಸವ್ರೆ. ನಾವು ಒಬ್ಬರಿಗೋಸ್ಕರ ಒಬ್ರು ಬದುಕಿದೀವಿ ಹೊಸವ್ರೆ. ನಾವು ಸೇರೋದು ಸ್ವಲ್ಪ ತಡ ಆಗಿರ್ಬೋದು, ಆದ್ರೆ ಒಟ್ಟಿಗೆ ಬದುಕ್ತಾ ಇರೋದು ತುಂಬಾ ಸಂತೋಷ ಕೊಡ್ತಾ ಇದೆ. ಡ್ಯಾಡಿ, ಮಮ್ಮಿ, ಬಾರಾಕಿ. ನಿಮ್ಗೇನು ಆಗಲ್ಲ ತಾನೆ ಡ್ಯಾಡಿ? ನನಗ್ ತುಂಬಾ ಭಯ ಆಗ್ತದೆ. ಡೋಂಟ್ ವರಿ ರಾಕಿ, ನನಗೇನು ಆಗಲ್ಲ. ನಾನು ಹೆಲ್ದಿಯಾಗೇ ಇದ್ದೀನಿ.
ಸಾರಿ ಡ್ಯಾಡಿ. ಹಾಗೆ ಮಾಡಬೇಕು ಅಂತ ನಿಮಗೆ ಹೇಗನ್ನಿಸ್ತು? ನಿನ್ನ ಪಾಕೆಟ್ ಮನಿ ನಮಗೆ ಕೊಡಬೇಕು ಅಂತ ನಿನಗೆ ಅನಿಸ್ತು? ಯಾಕಂದ್ರೆ ಇದು ನಮ್ಮ ಫ್ಯಾಮಿಲಿ ಅಲ್ವಾ? ಇದು ನಮ್ಮ ಫ್ಯಾಮಿಲಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ನಾನು ಮನಿ ಕೊಡೋದು, ನೀವು ಕಿಡ್ನಿ ಕೊಡೋದು ಎರಡು ಒಂದೇನಾ ಡ್ಯಾಡಿ? ನನಗಿಂತ ನೀನೇ ಜಾಸ್ತಿ ಮಾಡಿರೋದು. ಚಿಕ್ಕ ವಯಸ್ಸಲ್ಲೇ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ಯಾ? ನೀನು ಗ್ರೇಟ್ ರಾಕಿ. ಇಲ್ಲ ಡ್ಯಾಡಿ, ನೀವೇ ಗ್ರೇಟು. ನೀವೇ ನನ್ನ ಹೀರೋ, ನನ್ನ ಸೂಪರ್ ಸ್ಟಾರ್ ನೀವು. ನೀನು ನನ್ನ ಲಿಟಲ್ ಸ್ಟಾರ್. ಮತ್ತೆ ಮಮ್ಮಿ? ಮಮ್ಮಿ ಹೋಮ್ಲಿ ಸ್ಟಾರ್, ನಮ್ಮೆಲ್ಲರಿಗಿಂತ ಹೆಚ್ಚು. ನೀವು ಕಿಡ್ನಿ ಕೊಟ್ಟಿರೋದಕ್ಕೆ ಅಕ್ಕ ಮತ್ತೆ ಭಾವ ತುಂಬಾ ಬೇಜಾರು ಮಾಡ್ಕೊಂಡ್ರು. ಅಖಿಲ್ ಹಾರಿಕಾ ಏನ್ ಅನ್ಕೊಂಡಿದಾರೋ ಏನೋ.